ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಮೋರ್ ಇನ್ ಕನ್ನಡ ಚಾನಲಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಹಿಂಗೆ ಫ್ಲಿಪ್ಕಾರ್ಟಲ್ಲಿ ಪ್ರಾಡಕ್ಟ್ಸನ್ನು ಬೈ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ಫ್ಲಿಪ್ಕಾರ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆ ನಂತರ ನೀವು ಫ್ಲಿಪ್ಕಾರ್ಟ್ ಆ್ಯಪನ್ನು ಓಪನ್ ಮಾಡಿ. ಫ್ಲಿಪ್ಕಾರ್ಟ್ ಆ್ಯಪಿನಲ್ಲಿ ಓಪನ್ ಮಾಡಿದ ನಂತರ ಯಾವುದಾದರೂ ಒಂದು ಪ್ರಾಡಕ್ಟನ್ನು ಸರ್ಚ್ ಮಾಡಿ. ನಾನು ಇವಾಗ iPhone 14 ಬೈ ಮಾಡೋಣ, ನೋಡೋಣ ಬನ್ನಿ. ಇದೆಯಲ್ಲ, ಯಾವುದು ಇದರಲ್ಲಿ ಅನ್ಅವೈಲಬಲ್ ಇದೆ, ಅದಕ್ಕಾಗಿ ನಾನು 15 ಸೆಲೆಕ್ಟ್ ಮಾಡ್ತೀನಿ. ಅದು 58,499 ಇದೆ ಪ್ರೈಸು. ಇದನ್ನು ಕ್ಲಿಕ್ ಮಾಡ್ತೇನೆ. ಬ್ಲ್ಯಾಕ್ ಕಲರ್ ಐಫೋನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ಟೋರೇಜು, ಬ್ಯಾಟ್ರಿ ಇದು ಎಲ್ಲ ನೋಡ್ಕೊಬೇಕು. EMI ಎಲ್ಲ ನೋಡ್ಕೊಬೇಕು. ಇಲ್ಲಿದೆಯಲ್ಲ EMI ಮಂತ್ಲಿ ಎಷ್ಟಿದೆ, ಮತ್ತು ನೀವು ಎಕ್ಸ್ಚೇಂಜ್ ಮಾಡ್ಬೋದು. ಫೋನ್ ಬೇಕಾದರೆ ಎಕ್ಸ್ಚೇಂಜು ಅಂತೆಲ್ಲ ಇದೆಯಲ್ಲ, ಇದೆಲ್ಲ ಮಾಡ್ಬೋದು. ಮತ್ತು ಇಲ್ಲಿ ಕೆಳಗಡೆ ಇದೆಯಲ್ಲ ಬೈ ನೌ ಅಂತ, ಇದು ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಬೈ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಕೇಳುತ್ತೆ ಪ್ರೊಟೆಕ್ಟ್ ಯುವರ್ ಡಿವೈಸಸ್ಸು, ಯಾವ್ದು ಬೇಕು, ಆ್ಯಪಲ್ ಕೇರ್ ಬೇಕಾ, ಚಾರ್ಜರ್ ಬೇಕಾ, ಇಲ್ಲಾಂದರೆ ಕೇಸ್ ಬೇಕಾ, ಯಾವ್ದು ಬೇಕಾದರೂ. ಬೇಡ ಅಂದರೆ ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಅಂತ ಒತ್ತಿ. ಅದು ಒತ್ತಿದ ನಂತರ ಇಲ್ಲಿದೆಯಲ್ಲ, ಇಲ್ಲಿ ಇದಕ್ಕೆ ಸೆಕ್ಯೂರಿಟಿ ಪ್ಯಾಕೇಜ್ ಫೀ ಬಂದು 99 ರೂಪಾಯಿ ಆಗುತ್ತೆ. ಟೋಟಲ್ ಇದು ಕಾಸ್ಟ್ ಬಂದು 58,598 ರೂಪಾಯಿ ಇದೆ. ಇದನ್ನು ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಅಂತ ಪ್ರೆಸ್ ಮಾಡಿದ ನಂತರ ನಿಮಗೆ ಇದು ಡನ್ ಅಂತ ಆಗುತ್ತೆ. ಆವಾಗ ಪೇಮೆಂಟ್ ತೋರಿಸುತ್ತೆ ನಿಮಗೆ. ಕಂಟಿನ್ಯೂ ಅಂತ ಕೊಟ್ಟಿದ ನಂತರ ನಿಮಗೆ ಪೇಮೆಂಟ್ ತೋರಿಸುತ್ತೆ. ನೀವು ಡೆಬಿಟ್ ಕಾರ್ಡಾ, ATM ಕಾರ್ಡಾ, ಇಲ್ಲಾಂದರೆ EMI, ನೆಟ್ ಬ್ಯಾಂಕಿಂಗಾ, ವಾಲೆಟಾ, UPI ಅಥವಾ ಕ್ಯಾಶ್ ಬ್ಯಾಂಕಿಂಗಾ, ಇಲ್ಲ ಫ್ಲಿಪ್ಕಾರ್ಟ್ ಕಾರ್ಡೆಲ್ಲ ಕೊಡ್ತೀರಾ, ಯಾವುದಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಪೇ ಮಾಡಿ, ಮತ್ತು ನಿಮಗೆ ಆ ಪ್ರಾಡಕ್ಟು ಸಕ್ಸಸ್ಫುಲ್ಲಾಗಿ ನಿಮ್ಮ ಮನೆಗೆ ಬರುತ್ತೆ.